ವಿಶೇಷವಾಗಿ ನಮ್ಮ ಮುಳಬಾಗಿಲು ತಾಲೂಕು ಬೈಲ್ಕೂರು ಹೋಬಳಿ ಸಿದ್ನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಕಾಳಭೈರೇಶ್ವರ ದೇವಸ್ಥಾನದಲ್ಲಿ ನಾವು ಈ ಸನ್ನಿಧಿಗೆ ಆಹ್ವಾನ ಮಾಡಿ ಈ ದಿನ ನಾವು ಬೆಂಗಳೂರಿನ ಸುಮಾರು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಈ ದೇವಸ್ಥಾನವನ್ನು ಕಾಳಭೈರೇಶ್ವರ ದೇವ್ರನ್ನ ಪೂಜಿಸಿ ನಮಸ್ಕಾರ ಮಾಡಿ ಕಾಳಭೈರೇಶ್ವರನ ಆಶೀರ್ವಾದಕ್ಕೋಸ್ಕರ ನಾವು ಇಲ್ಲಿ ಎಲ್ಲರೂ ಸೇರಿಕೊಂಡು ಬಂದು ಆ ಅಪ್ಪನ ಆಶೀರ್ವಾದ ಪಡೆದ ನಂತರ ಈ ಭಾಗದಲ್ಲಿ ವಿಶೇಷವಾಗಿ ಬಸವಣ್ಣನ ವಿಗ್ರಹ ಸಿಕ್ಕಿದೆ. ನಮ್ಮ ಹೆಸರು ಬಸವರಾಜ್ ಅಂತ ನಮಗಿನ್ನೂ ಒಂದು ಸ್ವಲ್ಪ ಆಸಕ್ತಿ ಆಯಿತು. ಶಿವನ ವಿಗ್ರಹ ಸಿಕ್ಕಿದೆ, ಅದು ನಮ್ಗೆ ತುಂಬ ಖುಷಿ ಆಯಿತು. ನಮ್ಮ ಕೈಯಲ್ಲಾದಷ್ಟು ನಾವು ಈ ದೇವಸ್ಥಾನಕ್ಕೆ ನಾವು ಸಹಾಯ ಮಾಡ್ತಾ ಇರ್ತೀವಿ. ದಯವಿಟ್ಟು ನಮಗೊಂದು ಅವಕಾಶ ಕೊಟ್ಟರೆ ನಾವು ಏನೋ ನಮ್ಮ ಕೈಯಲ್ಲಾಗಿದ್ದ ಸಹಾಯ ನಾವು ಮಾಡ್ತೀವಿ. ಮೊದಲನೇ ದಿನ ಬಂದಿದ್ದೀವಿ. ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ, ಈ ರಾಜ್ಯದ ಜನತೆಗೆ ಎಲ್ಲದೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರ್ಬೇಕಂತ ಆರಿಸ್ತೀವಿ. ನಮ್ಮ ಸ್ನೇಹಿತರುಗಳು ಆದ ನಾಗರಾಜ್ ಅವರು ಮತ್ತು ವೆಂಕಟೇಶ್ ಅವರು ಎಲ್ಲ ಹೇಳಿದ್ರು, ಈ ಥರ ಇದೆ, ನಮ್ಮವರೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಹೋಗ್ಬರೋಣ ಬನ್ನಿ ಅಂತ. ಅದಕ್ಕೆ ಸರಿ ಆಯಿತು ನಡೀರಪ್ಪ, ನಾನು ಬರ್ತೀನಿ ಅಂತೇಳಿ ಎಷ್ಟೇ ಕೆಲಸ ಇದ್ದರೂ ಬದಿಗಿಟ್ಟು ಇವತ್ತು ಈ ದೇವಸ್ಥಾನಕ್ಕೆ ಬರಲೇಬೇಕು ಅಂತ ನಿರ್ಧಾರ ಮಾಡಿ ಬಂದು. ಅದು ಹಿಂದೂ ಧರ್ಮದ ಪದ್ಧತಿ. ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀವಿ. ನನ್ನ ಒಂದು ಆಸೆಯನ್ನು ಪೂರ್ಣಾವಧಿಯಲ್ಲಿ ಮಾಡಿದ್ರೆ ನಾವು ಆ ಅಪ್ಪನಿಗೆ ಪ್ರತಿದಿನ ಆ ಅಪ್ಪನಿಗೆ ಏನು ಸೇವೆ ಮಾಡಬೇಕು ನಾವು ಮಾಡ್ತೀವಿ. ನಾವೆಲ್ಲ ಪ್ರಾರ್ಥನೆ ಮಾಡಿ ಕಾಳಭೈರೇಶ್ವರ ದೇವರಿಗೆ ಎಲ್ಲ ಅರ್ಚನೆ ಮಾಡಿಸ್ಬಿಟ್ಟು ಪೂಜೆ ಮಾಡಿಕೊಂಡು ಅಲ್ಲಿಗೆ ಸ್ನೇಹಿತರೆಲ್ಲ ಬಂದಿದ್ದಾರೆ. ನಮಸ್ತೆ, ನಾನು ಮಾರತ್ತಹಳ್ಳಿ ಮಹಾದೇವಪುರ ಕ್ಷೇತ್ರದ ನಿವಾಸಿ. ನಾನು KPCC ರಾಜ್ಯ ಸಂಚಾಲಕರಾಗಿ ಎಸ್ ವಿಭಾಗದಿಂದ, ಅದೇ ರೀತಿ ಸುಮಾರು ನಾನು 25 ವರ್ಷದಿಂದ ನಾನು ಪಕ್ಷದಲ್ಲಿ ಕೆಲಸ ಮಾಡಿರ್ತೀನಿ. KPCC ರಾಜ್ಯ ಸಂಚಾಲಕರಾಗಿದ್ದೀನಿ. ಮಾರತ್ತಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೀವಿ. ಈಗ 2026ನೇ ಸಾಲಿನ ಅಶ್ವಥ್ ನಗರ ವಾರ್ಡಿನ 44 ನಂಬರ್ ವಾರ್ಡಿಗೆ ನಾನು GB ಎಲೆಕ್ಷನ್ಗೆ ಆಕಾಂಕ್ಷಿಯಾಗಿ ಕೆಲಸ ಮಾಡ್ತಿದ್ದೇನೆ. 3 ತಿಂಗಳಿಂದ ಆಲ್ರೆಡಿ ಹಗಲು ಇರುಳು ನಿದ್ದೆಗೆಟ್ಟು ಎಲ್ಲ ರೀತಿಯಲ್ಲೂ ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ಒದಗಿಸಲು, ರೇಷನ್ ಕಾರ್ಡ್ ಆಗಲಿ, ಲೈಟ್ಗಳಾಗಲಿ, ಮೋರಿಗಳಾಗಲಿ ಅಥವಾ ಎಲ್ಲ ರೀತಿಯಲ್ಲೂ ಸಾರ್ವಜನಿಕರಿಗೆ ಸ್ಪಂದಿಸ್ಕೊಂಡು ಆಧಾರ್ ಕಾರ್ಡ್ಗಳು, ವೋಟರ್ ID ಮೂಲಭೂತ ಸೌಲಭ್ಯಗಳು ಜನಗಳಿಗೆ ಏನೇನು ಬೇಕೋ ಎಲ್ಲನೂ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶ ಸಿಕ್ಕಿದ್ರೆ GB ಎಲೆಕ್ಷನಲ್ಲಿ ನಾವು ಗೆದ್ದು ಬಂದರೆ ಈ ದೇವಸ್ಥಾನ ಇಂಪ್ರೂವ್ಮೆಂಟ್ಗೆ ನಾವು ಪಣ ತೊಟ್ಟು ನಿಲ್ತೇವೆ. ಆ ಅಪ್ಪನ ಆಶೀರ್ವಾದ ನಮಗೆ ಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ.